ಸಕ್ಕರೆ ನಾಡಲ್ಲಿ ನಿಂತಿಲ್ವ ಪೈಶಾಚಿಕ ಕೃತ್ಯ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಮಂಡ್ಯದಲ್ಲಿ ಈಗಲೂ ಕೂಡ ಮುಂದುವರಿತಾ ಇದೆ ಭ್ರೂಣಲಿಂಗ ಪತ್ತೆ ಹತ್ಯೆ ಮಾಡುವಂತದ್ದು. ಇದೆಲ್ಲವೂ ಕೂಡ ಈಗಲೂ ನಡೀತಾ ಇದೆ ಅಂತಂದ್ರೆ ಒಂದು ಕ್ಷಣ ನಿಮಗೂ ಕೂಡ ಅಚ್ಚರಿ ಅನ್ನಿಸ್ಬೋದು, ಶಾಕಿಂಗ್ ವಿಚಾರ ಅಂತ ಅನ್ನಿಸ್ಬೋದು. ಆದ್ರೆ ಇದು ಸತ್ಯ. ಮಂಡ್ಯದಲ್ಲಿ ಮತ್ತೆ ಸದ್ದು ಮಾಡಿದೆ ಭ್ರೂಣಲಿಂಗ ಪತ್ತೆ ಕೇಸ್. ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಭ್ರೂಣಲಿಂಗ ಪತ್ತೆ ದಂಧೆ. ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಕರಾಳತೆ ಈಗ ಬಯಲಾಗ್ತಾ ಇದೆ. ಡಯಾಗ್ನೋಸ್ಟಿಕ್ ಸೆಂಟರ್ ಮಂಡ್ಯ ಲೋಕಾಯುಕ್ತ ಪೊಲೀಸರು ಈಗ ದಾಳಿ ಮಾಡಿದ್ದಾರೆ. ಈ ಒಂದು ಸೆಂಟರ್ನಲ್ಲಿ 2 ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಲಾಗ್ತಾ ಇತ್ತು. ಅದಾದ ನಂತರ ಹತ್ಯೆ. ಕೆಆರ್ಪೇಟೆ ಪಟ್ಟಣದಲ್ಲಿರುವಂತಹ 2 ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ ಇದು. ಲೋಕಾಯುಕ್ತ ದಾಳಿ ವೇಳೆ ಸ್ಕ್ಯಾನಿಂಗ್ ಸೆಂಟರ್ಗಳ ದಂಧೆ ಈಗ ಬಯಲಾಗಿದೆ. ಹಾಗಾಗಿ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಮಾಹಿತಿಯನ್ನ ಪಡೆದಿರುವಂತಹ ಲೋಕಾಯುಕ್ತ ಇಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಈ ಒಂದು ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಸಕ್ಕರೆ ನಾಡಿನಲ್ಲಿ ಈಗಲೂ ಕೂಡ ಪೈಶಾಚಿಕ ಕೃತ್ಯ ಅಂತಂದ್ರೆ ಭ್ರೂಣಲಿಂಗ ಪತ್ತೆ ಮಾಡೋದು, ಅದಾದ ನಂತರ ಹೊಟ್ಟೆಯಲ್ಲೇ ಅದನ್ನ ಹತ್ಯೆ ಮಾಡೋದು. ಈ ಸೆಂಟರ್ಗಳಲ್ಲಿ ಬಾಲ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ. ಕೆಆರ್ಪೇಟೆ ಪಟ್ಟಣದ ನಾವಿ ಹಾಗೂ ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ವಿರುದ್ಧ ಬಹಳಷ್ಟು ಗಂಭೀರ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. 2 ಸೆಂಟರ್ಗಳಲ್ಲಿ 2024 ಹಾಗೂ 25ನೇ ಸಾಲಿನಲ್ಲಿ ಸುಮಾರು 31 ಬಾಲ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪ. 2018ರಿಂದ ಇಲ್ಲಿಯವರೆಗೆ ಟೋಟಲ್ 10,101 ಸ್ಕ್ಯಾನಿಂಗ್ ಮಾಡಿರುವ ಬಗ್ಗೆ ದಾಖಲೆಗಳಿದೆಯಂತೆ. ಇದೆಲ್ಲ ದಾಖಲೆಗಳನ್ನ ಆಧರಿಸಿ ಈಗ ಲೋಕಾಯುಕ್ತ ದಾಳಿ ಮಾಡಿದೆ. ಇಲ್ಲಿ ಇಷ್ಟು ಪ್ರಕರಣಗಳ ಸ್ಕ್ಯಾನಿಂಗ್ನಲ್ಲಿ 3,629 ಪ್ರಕರಣ ಮಾತ್ರ ರಿಜಿಸ್ಟರ್ನಲ್ಲಿ ನಮೂದು ಆಗಿರುವಂಥದ್ದು. ಹಾಗಾದ್ರೆ ಈ ಉಳಿದಂತಹ ಪ್ರಕರಣಗಳು ಯಾಕೆ ರಿಜಿಸ್ಟರ್ ಆಗಿಲ್ಲ ಅನ್ನುವಂಥದ್ದು ಈಗ ತನಿಖೆ ನಡೆಯುತ್ತೆ. ಉಳಿಕೆ 6,472 ಸ್ಕ್ಯಾನಿಂಗ್ ವಿವರ ರಿಜಿಸ್ಟರ್ನಲ್ಲಿ ನಮೂದಿಸದೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ. ಈ ನಮೂದಾದಾಗ ಆ ಪ್ರಕರಣಗಳು ಭ್ರೂಣಲಿಂಗ ಪತ್ತೆ ಮಾಡಿರೋ ಬಗ್ಗೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆ ಈಗ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ. ಲೋಕಾಯುಕ್ತ ದಾಳಿಯ ವೇಳೆ ಈ ಒಂದು ಭ್ರೂಣ ಪತ್ತೆ ಮತ್ತು ಅಪ್ರಾಪ್ತರಿಗೆ ಸ್ಕ್ಯಾನಿಂಗ್ ಪ್ರಕರಣ ಎಲ್ಲವೂ ಕೂಡ ಈಗ ಬೆಳಕಿಗೆ ಬಂದಿದೆ. ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವ ಹಾಗೂ ಅವರ ತಂಡದ ಜೊತೆಗೆ ಸೇರಿ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಸಕ್ಕರೆ ನಾಡು ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ, ಅದಾದ ನಂತರ ಹತ್ಯೆ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥ ಒಂದು ಆರೋಪ. ಅದಾದ ನಂತರ ಒಂದು ದೂರು ದಾಖಲಾಗಿತ್ತು ಈ ಒಂದು 2 ಸೆಂಟರ್ಗಳ ವಿರುದ್ಧ. ಅದರಲ್ಲೂ ಕೂಡ ಇಲ್ಲಿ ಅಪ್ರಾಪ್ತ ಬಾಲಕರಿಗೆ ಸ್ಕ್ಯಾನಿಂಗ್ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಇದೆ. ಇದೆಲ್ಲ ಮಾಹಿತಿಗಳನ್ನು ಆಧರಿಸಿ ದಾಳಿಯನ್ನು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಮತ್ತೊಮ್ಮೆ ಅಂತಂದ್ರೆ ಈಗಲೂ ಕೂಡ ಇದೆಲ್ಲವೂ ಕೂಡ ನಡೀತಾ ಇದೆಯಾ ಅಂತಂದ್ರೆ ಒಂದು ಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಭ್ರೂಣಲಿಂಗ ಪತ್ತೆ ಮಾಡೋದು, ಅದಾದ ನಂತರ ಹೊಟ್ಟೆಯಲ್ಲಿ ಅದನ್ನ ಸಾಯಿಸೋದು, ಅದರಲ್ಲೂ ಕೂಡ ಬಾಲ ಏನು ಸಣ್ಣ ಹುಡುಗಿರಿಗೆ, ಸಣ್ಣ ಹೆಣ್ಮಕ್ಳಿಗೆ ಇದೆಲ್ಲವೂ ಕೂಡ ಈ ಒಂದು 2 ಸೆಂಟರ್ಗಳಲ್ಲಿ ಸ್ಕ್ಯಾನಿಂಗ್ ಮಾಡ್ಲಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹೇಗೆ, ಯಾರು ದೂರನ್ನ ಕೊಟ್ಟಿದ್ರು ಈ ಕುರಿತು, ಎಷ್ಟು ಜನ ಇದರಲ್ಲಿ ಇದ್ದಾರೆ ಅಂತ? ರೋಶ್ನಿ, ಏನು ಮಂಡ್ಯದಲ್ಲಿ ಇದೊಂದು ಪೈಶಾಚಿಕ ಕೃತ್ಯ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಕಾರಣ ಏನಂತಂದ್ರೆ ಈ ಭ್ರೂಣಲಿಂಗ ಪತ್ತೆ ವಿಚಾರವಾಗಿ ಒಂದಷ್ಟು ಸುದ್ದಿಗಳು ಆಗಿದ್ವು. ಅವಾಗ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಅಂಶ ಏನಂತಂದ್ರೆ ವಯಸ್ಕರರು ಈ ಒಂದು ಭ್ರೂಣಲಿಂಗ ಪತ್ತೆಯನ್ನ ಮಾಡ್ಕೊಳ್ತಾ ಇದ್ರು. ಏನು ಮದುವೆ ಆಗಿರುವಂತವ್ರು, ವಯೋಮಿತಿ ಮೀರಿ ಮದುವೆ ಆಗಿರುವಂತ, ವಯೋಮಿತಿ ಒಳಗೆ ಮದುವೆ ಆಗಿರುವಂತವ್ರು ಏನು ಈ ಭ್ರೂಣಲಿಂಗ ಪತ್ತೆಯನ್ನ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಗಂಡು ಹೆಣ್ಣು ಅನ್ನುವ ಆಯ್ಕೆಗೋಸ್ಕರ ಈ ರೀತಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಕಂಡು ಬಂದಿರುವಂತದ್ದು ಕೆಆರ್ಪೇಟೆ, ಅದು ಬಾಲ ಮಹಿಳೆ ಯುವತಿಯರಿಗೆ ಅಂದ್ರೆ ಹದಿಹರೆಯದ ವಯಸ್ಸಿನ ಹೆಣ್ಮಕ್ಳು ಅಲ್ಲಿ ಭ್ರೂಣಲಿಂಗವನ್ನ ಪತ್ತೆ ಮಾಡ್ಕೊಂಡಿದ್ದಾರೆ, ಮತ್ತೆ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಜೊತೆಗೆ ಇದರಿಂದ ದೊಡ್ಡ ಜಾಲವೇ ಇದೆ ಅಂತೇಳಿ ನಾವು ತಿಳಿಬಹುದಾಗಿದೆ. ಯಾಕೆಂತಂದ್ರೆ ಕೆಆರ್ಪೇಟೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಗಡಿ ಭಾಗ ಕೆಆರ್ಪೇಟೆ ತಾಲೂಕು. ಹಾಗಾಗಿ ಅಲ್ಲಿಗೆ ಯಾವ ಮೂಲದಿಂದ ಬರುತ್ತಿದ್ರು. ಮತ್ತೆ ಇನ್ನೊಂದೇನಂದ್ರೆ ಗಡಿ ಭಾಗವಾಗಿರೋದ್ರಿಂದ ಅಧಿಕಾರಿಗಳ ಒಂದು ತಪಾಸಣೆ ಆಗಿರ್ಬೋದು, ಮತ್ತೆ ವೀಕ್ಷಣೆ ಆಗಿರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಅಷ್ಟಕಷ್ಟಲ್ಲೇ ಇರುತ್ತೆ. ಯಾಕಂದ್ರೆ ಕಾಲಾನುಕಾಲಕ್ಕೆ ಮಾಡಬೇಕಾದಂತಹ ನಿಯಮಾನುಸಾರವಾದಂತಹ ತನಿಖೆಗಳನ್ನ ಅಧಿಕಾರಿಗಳು ಮಾಡ್ತಾ ಇರೋದಿಲ್ಲ. ಆ ಒಂದು ಅಂಶವನ್ನ ಇಟ್ಕೊಂಡು ಈ ಒಂದು ಕೃತ್ಯವನ್ನ ಮಾಡ್ಲಿಕ್ಕೆ ಕೆಆರ್ಪೇಟೆನ ಆಯ್ಕೆ ಮಾಡ್ಕೊಂಡ್ರ ಅಂತ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು ಮತ್ತೆ ಪ್ರಕರಣವನ್ನು ಬೆಚ್ಚಿರುವಂತದ್ದು ಲೋಕಾಯುಕ್ತರ ಪೊಲೀಸರು. ಈಗ ಏನು ದೂರು ಕೊಟ್ಟವರ ಮಾಹಿತಿಯನ್ನ ಸಂಪೂರ್ಣವಾಗಿ ಅವರು ಗೌಪ್ಯವಾಗಿಟ್ಟಿದ್ದಾರೆ. ಅದನ್ನ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಏನು ಲೋಕಾಯುಕ್ತ ಪೊಲೀಸರಾಗಿರುವಂತಹ ಸುರೇಶ್ ಬಾಬು ಅವರು ನೇತೃತ್ವದ
ಕೂಡ ಸುಮಾರು 2 ಸೆಂಟರ್ಗಳಿಂದ ಸರಿಸುಮಾರು ಒಂದು 8 ರಿಂದ 9 ಸಾವಿರ ಕೇಸಸ್ಗಳು ಭ್ರೂಣಲಿಂಗ ಪತ್ತೆ ಮಾಡಿ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಇದರಲ್ಲಿ ಗಂಭೀರವಾದ ಅಂತ ಆರೋಪವೇನಂತಂದ್ರೆ ಹದಿಹರೆಯದ ಹೆಣ್ಮಕ್ಳು ಅಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಇದನ್ನ ಸರ್ಕಾರ ಅನ್ನೋದಕ್ಕಿಂತಲೂ ಮಂಡ್ಯ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಸ್ವತಃ ಪ್ರಕರಣಗಳನ್ನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕೆಂತಂದ್ರೆ ಹೆಣ್ಣು ಮಕ್ಕಳ ಹತ್ಯೆ ಆಗ್ತಾ ಇರೋದ್ರಿಂದ ಇವತ್ತು ಸಮಾಜದಲ್ಲಿ ಲಿಂಗ ತಾರತಮ್ಯ ಆಗ್ತಾ ಇರುವಂತದ್ದು. ಬಹುತೇಕ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇದು ಒಂದು ಕೊರತೆ ಇದರಿಂದನೇ ಆಗ್ತಾ ಇರುವಂತದ್ದು ಕಾಣ್ತಾ ಇರ್ಬೋದು. ಎಸ್, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಲೋಕಾಯುಕ್ತಕ್ಕೆ ದೂರು ಬಂದಿತ್ತು. ಈ ದೂರಿನ ಹಿನ್ನೆಲೆ ಎಲ್ಲಾ ಮಾಹಿತಿಯನ್ನ ಆಧರಿಸಿ ಈ ರೀತಿಯಾಗಿ ದಾಳಿಯನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಈ ಒಂದು ಲೋಕಾಯುಕ್ತಕ್ಕೆ ಯಾವಾಗಲೂ ದೂರು ಬರುವಂತದ್ದು ಅದನ್ನ ಗೌಪ್ಯವಾಗಿ ಇಡ್ತಾರೆ. ಹಾಗಾಗಿ ಈಗ ಲೋಕಾಯುಕ್ತಗೆ ಈ 2 ಸ್ಕ್ಯಾನಿಂಗ್ ಸೆಂಟರ್ಗಳ ವಿರುದ್ಧ ಈ ರೀತಿಯಾಗಿ ದೂರು ದಾಖಲಾಗಿತ್ತು. ಹಾಗಾಗಿ ಇದೀಗ ಸಕ್ಕರೆ ನಾಡಲ್ಲಿ ಈ ರೀತಿಯಾಗಿ ಲೋಕಾಯುಕ್ತ ದಾಳಿ ಮಾಡಿದೆ.